ಇವತ್ತಲ್ಲಿ ಜಮೀನು ಲೂಟಿ ಮಾಡಿದಿರಲ್ಲ, ಇಲ್ಲಿ ಹೊಸಕೆರೆಹಳ್ಳಿ ಹತ್ರ ನಮ್ಮ ಭಾಗದ ನಮ್ಮ ಯುವಕರು ಯಾರಾದರೂ ಓಡಾಟ ಮಾಡಿದ್ರೆ ಹೊಸಕೆರೆಹಳ್ಳಿ ಗೇಟ್ ಇದೆಯಲ್ಲ, ಯಾವೊಂದು ಟೋಲ್ ಗೇಟು, ಅದರ ಪಕ್ಕದಲ್ಲಿ ಎದ್ದಿದೆ ನೋಡಿ ಶೋಭಾ ಶೋಭಾ ಶೋಭಾ. ಯಾರ್ದಪ್ಪ ಅದು? ಅದು ನಿಮಗೆ ಮಾಡ್ಲಿಕ್ಕೆ NOC ಕೊಡ್ತಾನೆ, ಇವ್ರ ಅಪ್ಪನ ಮನೆಯಿಂದ ಕೊಟ್ಟ ಮನೆ ಇಲ್ಲೇ ಇಟ್ಕೊಂಡಿದೀನಿ ನೋಡಿ. ಇದು ಕಾಂಗ್ರೆಸ್ನವರು 2006ರಲ್ಲಿ ಈ ಸತ್ಯ ಶೋಧನಾ ಸಮಿತಿಯ ರಿಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ನನ್ನ ರೈತ ಬಂಧುಗಳು, ನಮ್ಮ ಬೈರಮಂಗಲದ ನನ್ನ ತಾಯಂದ್ರಲ್ಲಿ ಕೂತಿದ್ರೆ ದಯವಿಟ್ಟು ನೋಡ್ಬೇಕಿಲ್ಲಿ. 2006ರಲ್ಲಿ ಯಾವ ಸತ್ಯಶೋಧನಾ ಸಮಿತಿ ಮಾಡಿದ್ರು, ಇಲ್ಲಿ ಇಬ್ರು ಮಹಾನ್ ನಾಯಕರು, ಒಬ್ರು ಇವತ್ತಿನ ವಿರೋಧ ಪಕ್ಷದ ನಾಯಕರು, ಇನ್ನೊಬ್ರು ಕಾಂಗ್ರೆಸ್ನ ಅಧಿನಾಯಕಿ. ಈಗೆಲ್ಲ ಪೇಮೆಂಟ್ ಕೊಡಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡ್ ಬಂದವರಲ್ಲ ಮುಖ್ಯಮಂತ್ರಿ ಮಾಡಿದ್ದಕ್ಕೆ, ಪ್ರತಿ ತಿಂಗಳು ಪೇಮೆಂಟ್ ಕೊಡ್ಲಿಕ್ಕೆ ಆ ಅಧಿನಾಯಕಿಯವರು. ಇಲ್ಲಿ ಅವರು ಏನು ಸಮಿತಿ ಮಾಡ್ತಾರೆ, ಇದು ನಾವೇನು ಕಾಗದ ಪತ್ರ ಇಟ್ಕೊಳ್ಳದೆ ಮಾತಾಡಲ್ಲ. ಇವತ್ತು ಇಲ್ಲಿ ಹೆಸರಿದೆ ನೋಡಿ ಯಾರ್ಯಾರು ಅಂತ. ಕಾಗೋಡು ತಿಮ್ಮಪ್ಪನವರು ಅಧ್ಯಕ್ಷರು, ಎರಡನೇ ಹೆಸರೇ ನಮ್ಮ ಬಿಡದಿ ಭಾಗದ ಜನ ಅರ್ಥ ಮಾಡ್ಕೊಳ್ಳಿ, ಗ್ರೇಟ್ ಶಿವಕುಮಾರ್ ಅವರು ಈ ಸತ್ಯ ಶೋಧನಾ ಸಮಿತಿಯ ಎರಡನೇ ಹೆಸರೇ ಶಿವಕುಮಾರ್ ಅವರದು. ಶಿವಕುಮಾರ್ ಅವರೇ ಕಾಗೋಡು ತಿಮ್ಮಪ್ಪನವರು ಅದೆಲ್ಲ ಶಿವಮೊಗ್ಗದಲ್ಲಿ ಇರಬೇಕೀಗ. ಏನು ವರದಿ ಕೊಟ್ಟರು? ಕೊಟ್ಟಿರೋ ವರದಿ ಏನು? ಅವ್ರು ಹೇಳ್ತಾರೆ, ನಿಮ್ ಗಮನಕ್ಕೆ ನಾನು ತರ್ಲಿಕ್ಕೆ ಬಯಸ್ತೀನಿ. 11/6/2006 ನಮ್ಮ ಬಿಡದಿ ಭಾಗಕ್ಕೆ ಪ್ರವಾಸ ಮಾಡಿದ್ದಾರೆ ಅವರೆಲ್ಲ. ನಮ್ಮ ಬಿಡದಿ ರೈತರನ್ನ ಭೇಟಿ ಮಾಡಿದ್ದಾರೆ ಬೈರಮಂಗಲ ಎಲ್ಲ ಭಾಗದಲ್ಲಿ. 11/6/2006 ಒಂದು ಇಲ್ಲಿ ಪ್ರದೇಶದಲ್ಲಿ ಏನೆಲ್ಲ ನಿಮ್ಮ ಹತ್ರ ಮಾಹಿತಿ ತಗೊಂಡು, ಈ ವ್ಯಾಪ್ತಿಯಲ್ಲಿ 6,959 ಎಕರೆ ಖಾಸಗಿ ಜಮೀನು ಅಂದ್ರೆ ರೈತರದು, ಸರ್ಕಾರಿ ಜಮೀನು 2,725, ಒಟ್ಟು 9,684 ಎಕರೆ. ಇದನ್ನ ಶಿವಕುಮಾರ್ ಕೊಟ್ಟಿರೋ ವರದಿ. ಈ 2,725 ಎಕರೆ ಹೇಳೋರಲ್ಲ ಇಲ್ಲಿ 2006ರಲ್ಲಿ. ಈ 2,000 ಎಕರೆ ಎಲ್ಲೋಯ್ತು? ಈಗ ನೋಟಿಫಿಕೇಶನ್ ಮಾಡಿದಿರಲ್ಲ, ಸರ್ಕಾರದ ಭೂಮಿ ಯಾರ್ಯಾರು ಕೊಟ್ಟರು 2,000 ಎಕರೆ. ಇದು ಒಂದು ಭಾಗ ಇರಲಿ. ಅದರ ಜೊತೆಗೆ ಅವ್ರು ಹೇಳ್ತಾರೆ, ಇಲ್ಲಿ 18,000 ಜನಸಂಖ್ಯೆ ಇದೆ, 3,000 ಮನೆ ಇದೆ, 1,56,000 ತೆಂಗಿನ ಗಿಡ, 48,886 ಅಡಿಕೆ ಗಿಡ, 34,813 ಇತರೆ ಮರ, 28,375 ಮಾವಿನ ಮರ, 6,003 ಹುಣಸೆ ಮರ, 48,000 ಮಾತಾಡೋದು. ಅದನ್ನೆಲ್ಲ ಮಾತಾಡೋದು. ಇಲ್ಲಿ ಏನ್ ಹೇಳಿದಿರಪ್ಪ? ಈ ವ್ಯಾಪ್ತಿಗೆ ಬರುವ ಗ್ರಾಮಗಳಿಗೆ ಸಮಿತಿಯು ಭೇಟಿ ನೀಡಿ ಆ ಸಂದರ್ಭದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ರೈತರು, ಕೂಲಿ ಕಾರ್ಮಿಕರು ಹಾಗೂ ಸಾರ್ವಜನಿಕರೊಂದಿಗೆ ಸಮಾಲೋಚಿಸಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಲಾಯಿತು. ಕೆಲವು ಜಮೀನುಗಳಿಗೆ ಖುದ್ದು ಭೇಟಿ ನೀಡಿ ತೆಂಗಿನ ತೋಟ, ತರಕಾರಿ ತೋಟಗಳನ್ನು ವೀಕ್ಷಿಸಿ ಕಾರ್ಯನಿರತ ಕೃಷಿಕರೊಂದಿಗೆ ಸಂವಾದ ನಡೆಸಿ ವಸ್ತುಸ್ಥಿತಿಯನ್ನು ಮನವರಿಕೆ ಮಾಡಿಕೊಳ್ಳಲಾಯಿತು. ಹಾಗೇಳವರೆ ಕೊಡಬೇಡಿ ಜಮೀನ ಅಂತ, ಅದನ್ನೇ ಮನವರಿಕೆ ಮಾಡಿಕೊಟ್ಟಿರೋರು ಕೊಡಬೇಡಿ ಅಂತ. ಈ ಉಪನಗರದ ವ್ಯಾಪ್ತಿಗೆ ಬರುವ ಇಡೀ ಪ್ರದೇಶ ಅತ್ಯಂತ ಫಲವತ್ತಾಗಿದ್ದು ನೀರಾವರಿ ಬೆಳೆ ಮತ್ತು 2 ಬೆಳೆಗಳನ್ನು ಬೆಳೆಯುವ ಪ್ರದೇಶವಾಗಿ